ರಮೇಶ ಹೆಂಗೆ ಕೂತಿದ್ಯೋ ಕಟ್ಟಿ ಹಿಡೋದು ತಣ್ಣಗ ಕೆಲಸ ಮಾಡಬೇಕು ಈ ವಯಸ್ಸಿನಾಗ. ಏನು ಮುತ್ಯ ದಿನ ಕೆಲಸ 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 ಕಬ್ಬಿ ನೀರು ಬಿಡೋದು ಎಣ್ಣೆ ಹೊಡ್ಯೋದು ಸಾಕಾಗಿ ಹೋಗ್ಯದ ನನಗೆ. ನಮ್ಮಂಥವ್ರು ಅನ್ನಬೇಕು ಸಾಕಾಗಿರ್ತದೆ. ನಮಗೂ ವಯಸ್ಸಾಗಿರ್ತದ, ಮನ್ಯಾಗ ಶಿಸ್ತಾಗ ಹೊಟ್ಟೆ ತುಂಬ ಕೂಳು ಹಾಕ್ತಾವ, ಬಂದಿರಿ ತಣ್ಣಗ ಗುಡಿ ಕಟ್ಟಿ ಹಿಡ್ಕೊಂಡು ಕೂತು ಬಿಡ್ತೇವು. ನಮ್ಮಂಥವ್ರು ಅನ್ನಬೇಕು ಕೊಡಿ ದುಡಿಯೋ ವಯಸ್ಸದ, ದುಡಿಯೋದು ಬಿಟ್ಟು ಕಟ್ಟಿ ಹಿಡಿದ್ರೆ ಹೆಂಗಪ್ಪ? ಏನು ಮತ್ತೆ ಏನು ದುಡಿಯೋದು? ನಮ್ಮ ಅಪ್ಪನ ಕಿರಿಕಿರಿ ಭಾಳ ಆಗ್ಯದ. ನಿಮ್ಮ ಅಪ್ಪ ಏನು ಮಾಡ್ಲಿಕ್ಕತ್ತಾನ ಮನ್ಯಾಗ ಕುಂದಿರ್ತಾನ್ರಿ, ಊಟ ಮಾಡೋದು ಮನ್ಯಾಗ ಕುಂದಿರೋದು ವಯಸ್ಸಾಗ್ಯದ್ರಿ. ಬರೀ ಫೋನ್ ಹಚ್ತಾನ್ರಿ, ಮಸೀದಿಯಾಗಿದ್ದೇನು, ಗುಂಪದಾಗಿದ್ದೇನು, ಹೊಳೆಯಾಗಿದ್ದೇನು, ಬರೇ ಕಿರಿಕಿರಿ ಸಲ ಎಲ್ಲಿ ಬಂದು ಕೂತೀನಿ. ಇದೇನು ಮಾಡಕತ್ತಿದ್ದ ಕೂತು? ಮುತ್ತನ ಸಂಗಾಟ ಒಂದು 5 ನಿಮಿಷ ಸುಮ್ಮ ಎಳ್ಳಾಗ ಮಾತಾಡ್ಕೊತ ಕೂತಿದ್ದೆಪ್ಪ. ಊರು ತುಂಬ ಹುಡ್ಕಾಡಿ ನಾವು ನಿನಗೆ. ಯಾಕ ನೀವು ತೊಗರಿ ನೀರು ಬಿಡು ಹೋಗು. ಬಿಡ್ತೀನಿ ಹಾಕಿ ಬಂದಿನ ಸಾಲಿಗೆಲ್ಲ ಹೋತಾವು, ಕರೆಕ್ಟಾಗಿ ಹೋತಾವ. ಒಂದು 5 ನಿಮಿಷ ಕುಂದ್ರಕ್ಕೆ ಬಂದಿನ ಹೋಗು, ಲೈಟ್ ಹೋತಾವ ಹೋಗು. ಹೋಗ್ತೀನಿ ಅಟ್ಟಕ್ಕೆ ಬೈಲಿಕತ್ತೀನಿ. ಇಲ್ಲೇ ದಿನಲ್ಲ ಎಲ್ಲಿ ಹೋಗಿನಿ ಊರು ಬಿಟ್ಟು. ಸುಳಿ ಮಗ ವಯಸ್ಸು ನಿಂತೇನು ಅವಂದೇನು ಮುತ್ತಂದು ತಮ್ಮ ದೇವಣ್ಣ ಹಾಪ್ಕೊಂಡ್ರಿ ನಿಮ್ಗೇನು ಗೊತ್ತಾಗ್ತದ? ಹಂಗಲ್ಲ ಅಪ್ಪ ಹ್ಯಾಂಗ್ರಿ ಬೆಳಗದೇವ ಹೋತೋ ಮತ್ತೆ ಯಾಕೆ ಬೈಲಿಕತ್ತಿದ? ಹೋತಾ ಹೋಗು. 5 ಮಿನಿಟ್ ಆಯ್ತು ತಮ್ಮ ಬಂದು ಕೂತು. ನೀ ಏನು ಉರ್ತಾವಳಿಗೆ ಹುಟ್ಟದಂಗೆ ಆಡ್ಲಿಕತ್ತಿದೆಯಲ್ಲ. ಅಣ್ಣ ಹೇಳಿ ಫೋನ್ ಹಚ್ಚ ಹಳ್ಳಗ ಹೊಸತೆ ಕೂತಾನೆ ಇಸ್ಪೇಟ್ ಹಾಕಡತ್ ಮುಂಜಾಡ್ದು ಕೂತ ನೋಡು. ಹೋಗ್ರಿ ನನಗೆ ಹೇಳು. ಗುಂಡ್ ಹಾಕಬೇಕು ನೀನು ನಾವು ನಿನಗ. ತಮ್ಮ ಸಮಾಧಾನ ಮಾಡ್ಕೋರೋ, ಮಗ ಅದ ಗುಂಡು ಹಾಕ್ತಾರ ಮಕ್ಕಳಿಗೆ. ಫಾಮರ್ ಅಂಟ್ರಿ ಸುಳಿ ಮಗ ಅಂದಂಗೆ ಈ ಕಡೆ ಅಲ್ಲಿ ಹೊಂಟಿದ್ವ ತಮ್ಮನಿ ದೇವಣ್ಣ. ಏನದ್ರಿ? ಕಿವಿ ಏನಕ್ಕೆ ಹಂಗೆ ಅದಾವ, ಏನೋ ರಿಪೇರ್ ಆಗಿಲ್ಲ ಅಪ್ಪ. ಏನಂದ್ರಿ? ಕಿವಿ ಹಂಗೆ ಅದಾವ, ಏನೋ ರಿಪೇರ್ ಆಗಿಲ್ಲ. ಸೊಳೆ ಮಗ ಇನ್ನ ಹಂಗೇನು ಮಗ ಸ್ವಲ್ಪ ಕೇಳಿಸ್ತಾವ್ರಿ. ಸ್ವಲ್ಪ ಕಳಿಸ್ತಾವ, ರಿಪೇರ್ ಆಗ್ಯಾವ ಅಂದಂಗೆ ಆಯಿತು. ಹೊಂಟೀನ್ರಿ, ಇಲ್ಲೇ ಇದಕ್ಕೆ ಹೊಂಟೀನಿ. ಔಷಧ ಅಂಗಡಿ ಹೊಂಟೀನ್ರಿ. ತೊಗರಿ ಬೆಳಿಗ್ಗೆ ಎಣ್ಣೆ ಹೊಡಿಬೇಕದ. ಅದೇ ಅಂಗಡಿಯನ್ನ ಔಷಧ ಕೊಡೋದೆ ಹೋಗ್ಬಿಡು ಮ್ಯಾಗ ಒಯ್ದು. ನೀವು ತೊಳತ್ತೀರಿ ತಟಕ? ನಾ ಮೊದಲೇ ಹಿಡ್ಕೊಂಡೆ ತೋತೇನೆ, ಗೊತ್ತದಿಲ್ಲ ನನಗೆ. ಮಿಲ್ಟ್ರಿದು ಭಾರಿ ಇರ್ತವ, ಶರೀರಕ್ಕೆ ಭಾರಿ ರೀ. ಮಿಲ್ಟ್ರಿದ ಅಲ್ವ ಅಪ್ಪಿ, ನಾ ಮೊದಲಿನ ಹಿಡ್ಕೊಂಡೆ ತೋತೀನು. ಮಿಲ್ಟ್ರಾಗ ಮಿಲ್ಟ್ರಾಗಿಲ್ವ ಯಪ್ಪ ನನ್ನ ಮಗ. ಹೊಲ್ದಾಗ ತೆಗದ ಮಾಡ್ತದ ಮಗ. ನಿಮ್ಮ ಮಾತು ಕೇಳಲ್ಲ ಒಟ್ಟ. ಟ್ಯಾಕ್ಟರ್ ತೊಗೊಂಡಾನ, ಮಾತು ಕೇಳ್ತಾನ. ಟ್ಯಾಕ್ಟರ್ ತೊಗೊಂಡಾನ, ಹೊಲ ಮಾಡ್ತಾನ, ರೈತ ಅದಾನಪ್ಪ. ಹೊಲ್ದಾಗ ಏನು ಹಾಕಿರಿ? ಹೊಲ್ದಾಗ ನೋಡು ತೊಗರಿ ಅದ, ತೊಗರಿ ಜೋಡ ಕಬ್ಬು ಬೇರೆ ಹಾಕಿದ. ನೋಡು ನೀ ಸಲ ಚಲೋ ಆತದಿಲ್ಲ. ಮತ್ತು ನೀ ಏನು ಹಾಕಿದ ಹೊಲ್ದಾಗ? ಶೇಂಗಾ ಹಾಕಿರಿ? ನಾ ಶೇಂಗಾ ಹಾಕಿಲ್ಲ, ಕಬ್ಬ ತೊಗರಿ ಅದ. ನೀ ಏನು ಹಾಕಿದ ಹೊಲ್ದಾಗ? ನೀ ಏನು ಬೆಳೆದಿದ್ದು ಹೊಲ್ದಾಗ? ನಾ ಬೆಳೆದೀನಿ. ಏನು ಬೆಳೆದಿದ್ದಪ್ಪ? ತೊಗರಿ ರೀ. ತೊಗರಿ ಹಾಕಿದಿ? ಏನ್ರಿ? ತೊಗರಿ ಹಾಕಿದಿ? ತೊಗರಿ ಕಬ್ಬಿಲ್ರಿ, ತೊಗರಿನ ಹಾಕಿನ. ಅದೇ ತೊಗರಿ ಹಾಕಿದಿ, ಕಬ್ಬು ಹಚ್ಚಬೇಕಿಲ್ಲ. ನೀವು ಕಬ್ಬು ಹಚ್ಚಿರಿ? ನೀ ಕಬ್ಬು ಹಚ್ಚಬೇಕಿಲ್ಲ. ಕಬ್ಬ ಶಾವಂತಿಗೆ ಹಾಕಿರಿ ಹೊಲ್ದಾಗ? ಚಲೋ ಶಾವಂತಿಗೆ ಚಲೋ ರೀ. ಎಲ್ಲ ಮಾರ್ಕೆಟ್ನಾಗ ಸದ್ದ ಶಾಂತಿ ಕಾಯಿಪಲ್ಯ ಏನಿದ್ರು ಭಾಳ ತುಟ್ಟದ್ರಿ ಈಗ. ಅಂತ ಕಿವುಡನ ಸುಳಿ ಮಗಂದು ಸಂಗಾಯ್ತು ಯಪ್ಪ. ಅವನೇ ಚಲೋ ಇದ್ದಲ್ಲ ಮಗ್ಗಲಕ್ಕೆ. ಸೌಂತಿಕಾಯಿ ಅಲ್ಲ, ಕಬ್ಬ ಹೀರಿಕಾಯಿ ಹಾಕಿರಿ? ಅದನ್ನು ಚಲೋ ಅದ್ರಿ. ಎಲ್ಲ ಚಲೋ ಅವೆಲ್ಲ ಭಾರಿ ಅವೆಲ್ಲ. ಅಲ್ವ ತಮ್ಮ, ಕಬ್ಬ ಹಾಕೊಂಡು ಹೊಯ್ಕೋತ ಹೋಗ್ಬೇಕಿಲ್ಲ ಕಡೆ ಅಂತ ಹೇಳಕತ್ತೀನಿ ನಾನು. ಪಡ್ಲಕಾಯಿ ಹಾಕಿರಿ? ಅದಕ್ಕೆ ಹೊಯ್ಕೋತ ಹೊಂಟ್ರಿ ನೀವು. ಪಡ್ಲಕಾಯಿ ಬಲ ಕೆಲಸ ಕೊಡೋದಿಲ್ಲ ಅಂತಾವು. ನಾ ಪಡೋಲ್ಕಾಯಿ ಅಲ್ಲೋ ಪೆಂಟ್ಯ. ಕಬ್ಬ ಹಾಕಿಬೇಕಿಲ್ಲ ಅಂತ ಕೇಳಕತ್ತಿದ. ಕಬ್ಬು ಹಚ್ಚಿರಿ? ಸಲ ಚಲೋ ತೋರಿ. ಕಬ್ಬಿಂದು ಧಾರಣಿ ಚಲೋ ಅದಲ್ಲ. ಕಬ್ಬನ ಹಾಕಿದ, ನೀ ಹಾಕಬೇಕಿಲ್ಲ. ಕಬ್ಬ ಹಾಕೊಂಡು ಹೊಯ್ಕೋತ ಹೋಗ್ಬೇಕಿಲ್ಲ ಕಡೆ. ಎಲ್ಲೇ ಬಿದ್ದು ನೀನು ಅರ್ಧ ತಾಸು ಅದು ಕೇಳಕತ್ತೀನಿ. ಒಂದು ತಲೆಯಾಗ ಇಟ್ಕೊಳ್ಳಲ್ಲ. ಬರೀ ಹೊಲದಾಗ ಏನು ಹಾಕಿದಲ್ಲಕ್ಕೆ ಅರ್ಧ ತಾಸು ಹೋಗ್ತದ ನೀನು ಜೋಡಿ. ನಡೆಯ ನೀನು. ಕಬ್ಬು ಹಚ್ಚಿಲ್ರಪ್ಪನ?
ಹಚ್ಚಿಲ್ಲ ಹಚ್ಚಿಲ್ ಕಬ್ಬ ಚಲೋ ಮಾಡಿದಪ್ಪ. ಎಣ್ಣೆ ತರಬೇಕಾದ್ರೆ ಎಣ್ಣೆ ಔಷಧ ತೊಗರಿ ಎಣ್ಣೆ ತೊಗರಿಗೆ ಔಷಧ ತರ್ಲಿಕ್ಕೆ ಹೊಂಟಿದ್ಯಾ? ಅಂಗಡಿಗೆ ಹೊಂಟಿದ್ರಿ ಜರ ಅದೇ ಯಾವಾಗ ಹೊಡಿಬೇಕು ಎಣ್ಣೆ ಅಂತ ಗೊತ್ತಾಗಲಾಗ್ಯದ. ಮತ್ತು ನೀವು ಮಂದಿ ಹೇಳಿದ್ರು ಊರಾಗ ಮುತ್ಯ ಮತ್ತು ತೊಗರಿಗೆ ಎಣ್ಣೆ ಯಾವ್ಯಾವ ಹೊಡಿಬೇಕು ಹೆಂಗೆ ಹೊಡಿಬೇಕು ಅನ್ನೋದೆಲ್ಲ ಗೊತ್ತಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಕೇಳಿ ಹೋಗ್ಬೇಕಂತ ಬಂದೆ. ಅದ್ರ ಒಳಗನ ಭಾಳ ನುರ್ತಾವೆ ಅಪ್ಪ. ಚಲೋರಿಗೆ ಮಣ್ಣು ಕೊಟ್ಟ ಮಗನ ಎಲ್ಲ ಅದ್ರೊಳಗೆ ನಾವು ನುರುತ್ತು ನೋಡಿ. ಇಟ್ಟು ವಯಸ್ಸಾಗ್ಯದ ಅಂದ್ರೆ ಏನೋ ಥೊಡೆ ಆಗಿರ್ತದೆ ಅಪ್ಪ. ಅದಕ್ಕೊಂದು ಔಷಧ ಬರ್ತದೆ. ಓ ತೊಗರಿ ಕಟಿಂಗ್ ಮಾಡ್ತಾರ್ರಿ? ತೊಗರಿ ಹೆಂಗೆ ಕಟಿಂಗ್ ಮಾಡ್ತಾರ್ರಿ ಮತ್ತೆ? ತೊಗರಿ ಕಟಿಂಗ್ ಮಾಡಲ್ಲ ಸೊಳೆ ಮಗನ ಒಯ್ದು. ಅದಕ್ಕೊಂದು ಔಷಧ ಬರ್ತದ, ಅದು ಹೇಳ್ತೀನಿ ನಿನಗೆ. ಹಾಂ ಅದು ಚಂಬಲ ಪಂಬ ಒಂದು ಔಷಧ ಸಿಗುತ್ತದೆ. ಏನಂದ್ರಿ? ಚಂಬಲ ಪಂಬ ಒಂದು ಔಷಧ ಸಿಗ್ತದೆ ಔಷಧ ಅಂಗಡ್ಯಾಗ. ಅದು ತೊಗೊಂಡು ಬಂದು ಹೊಡಿ, ಚಲೋ ಆಗ್ತದ. ಈ ಸಲ ನೋಡಲ್ಲ ನಮ್ಮದು ತಪ್ಪಲ ಮ್ಯಾಗ ಕೀಡು ಬಿದ್ದಿದ್ದು ಹೋಗ್ಬಿಡುತ್ತಲ್ಲ, ಹೋಗ್ಬಿಡುತ್ತಲ್ಲ. ಅದಕ್ಕೆ ರೀ ಎಣ್ಣೆ ಯಾವ್ದು ಹೇಳ್ರಿ ನನಗೆ, ಎಣ್ಣೆ ಯಾವತ್ತು ತರಬೇಕು? ಹೊಯ್ಕೊಂಡಿದ್ದಲ್ಲ ಇನ್ನ ಈಗ ಚಂಬಲ ಪಂಬ ಒಂದು ಔಷಧ ಸಿಗ್ತದೆ. ಎಲ್ಲ ಸ್ವಚ್ಛ ಕ್ಲಿಯರ್ ಆಗಿಬಿಡ್ತದೆ, ಏನು ಉಳಂಗಿಲ್ಲ. ಯಪ್ಪ ಮುತ್ಯ, ಚಂಬರ್ ನೀರು ಬಿಟ್ಟಿನಿ, ಮೋರಿ ನೀರು ಬಿಟ್ಟಿನಿ, ಎಲ್ಲ ನೀರು ಬಿಟ್ಟಿನಿ, ಚಲೋ ಬರ್ತಾ ಬೆಳಿ ಅಂತೇಳಿ ಒಟ್ಟ ಬರಕ್ತಾ ಇರಲಿಲ್ಲ. ಒರೇ ಕೀಡೆಗೆ ಎಣ್ಣೆ ಹೊಡಿಬೇಕತ್ತೀನಿ, ಅದೇ ಎಣ್ಣೆ ಹೊಡಿಬೇಕತ್ತೀನಿ ಗೊತ್ತಾಗವಲ್ದು. ಅದಕ್ಕೆ ಕೇಳಕತ್ತೀನಿ ನಿನಗೆ. ನೋಡು, ಚಂಬಲ ಪಂಬ ಒಂದು ಔಷಧ ಸಿಗ್ತದ ಔಷಧ ಅಂಗಡಿಯಾಗ. ಅದು ತಂದು ಹೊಯ್ಕೋ, ಕ್ಲಿಯರ್ ಆಗ್ತದ. ಎಲ್ಲ ಹೊಯ್ಕೋತಾರೆ ಹೋತವ ಕಡೆ ಮಗನ. ಹೇಳೋದು ಕ್ಲಿಯರ್ ಕೇಳಿಸೋಣ ಅಂದ್ರೆ ನಿಂತು ಹೊಯ್ಕೋಬೇಕಾ ನಿನ್ನ ಮುಂದೆ? ಸುಡ್ತದ ತೊಗರಿ ಬೇಳೆ ಸುಡ್ತದ ಚಂಬರ್ ನೀರಿಗೆ ಗಟ್ರಿ ನೀರಿಗೆ? ಚಂಬರ್ ನೀರು ಬೇಕಾಗಿಲ್ಲ, ಚಂಬಲ್ ಪಾಂಬ ಸಿಗ್ತದೆ ಒಂದು. ಅದು ತಂದು ಹೊಡಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಟಿಸ್ಕಮ್ ಅಂತ ಒಂದು ಅದು ಭಾಳ ಚಲೋ ನೋಡು. ಅದು ಕೀಡಿ ಎಲ್ಲ ಸ್ವಚ್ಛ ಆಗ್ಬಿಡ್ತಾವೆ. ನಿನಗೆ ಹಿಂಗೆ ಮಾಡ್ಲಾರ್ದೆ ಗೊತ್ತೇ ಆಗೋದಿಲ್ಲಪ್ಪ. ಬಾಯಲ್ಲಿ ಹೇಳೋದು ನಿಂತು ಹೊಯ್ಕೊಂಡ್ರು ಗೊತ್ತಾಗಂಗಿಲ್ಲ. ಕೀಡಿ ಹೋಗ್ಬಿಡ್ತಾವ. ಅದೇ ಎಣ್ಣೆ ಯಾವಾಗ ತರಬೇಕು? ಬಾ ಇಟ್ಟು ತನ ಹೊಯ್ಕೊಂಡಲ್ಲ ಟಿಸ್ಕ್ಯಾವ. ಚಲೋ ಇರ್ತದ ಮತ್ತೆ ಎಣ್ಣೆದು? ಸೂಪರ್ ಹಿಟ್, ಭಾರಿ ಮಸ್ತ್. ಸಿನಿಮಾ ಕೊಟ್ಟಿ ಸೂಪರ್ ಇರ್ತದ, ಭಾರಿ ಇರ್ತದ, ಸ್ವಚ್ಛ ಆಗ್ಬಿಡ್ತಾವೆಲ್ಲ. ಓಹೋ, ನಾಟಕ ನೋಡ್ಕೊಂಬರ್ತೀಯ? ಚಲೋ ಇರ್ತಾವ. ಹೋಗಿ ನೀ ಏನಪ್ಪ ಆರಾಮದ ನಿಂದು, ಮತ್ತು ಕೆಲಸ ಇಲ್ಲ ಬಗಿಸಿಲ್ಲ, ಮತ್ತು ನಾಟಕ ನೋಡ್ತಿ, ಪಿಕ್ಚರ್ ನೋಡ್ತಿ. ನಮ್ಮ ನೋಡು 12 ನೋಡು, ನೀರು ಬಿಡಬೇಕು, ತೊಗರಿಗೆ ಎಣ್ಣೆ ಹೊಡಿಬೇಕು. ನಾಟಕ ನೋಡಲ್ಲಪ್ಪ, ಏನಂತ ಹೊಯ್ಕೋತ್ ಹೋಗ್ಬಿಡ್ತೀನಿ ಕಡೆ. ನೀನು ಮ್ಯಾಗ ಮಾಡಿ ಹೊಯ್ಕೋತ್ ಹೋಗ್ಬಿಡ್ತೀನಿ. ಜಗಳ ಮಾಡ್ರಿ ಮನ್ಯಾಗ? ಯಾಕೆ ಹಿಂಗ್ಯಾಕೆ ಮಾಡಿದ್ ಜಗಳ? ನೀನು ಕೆಲಸ ಮಾಡ್ತಬ ಕೂತಲ್ಲಿ ಏನಾಗ್ತದೆ ಕೈಲಿ ಅದಟ್ಟು ಕೆಲಸ ಮಾಡು. ನೀನು ಮುಂದೆ ಹೊಯ್ಕೋಬೇಕು ದೇವೆ, ನೀನು ಮುಂದೆ ನಿಂತು ಹೊಯ್ಕೋಬೇಕು. ಜಗಳ ಆಡಿಲ್ಲ. ಹೋಳಿ ಹುಣ್ಣಿ ಕೇಳಕತ್ತೆ ನೋಡು. ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಇನ್ನೂ 8 ತಿಂಗಳು 9 ತಿಂಗಳು ನೋಡಿ ಹೋಳಿ ಹುಣ್ಣಿ ಬರ್ತಾವ ಮಾರ್ಚ್ನಾಗ. ಹೊಯ್ಕೋತ್ ಹೋಗಿ ನೀನೇ ಬ್ಯಾರಿ. ಈ ವಯಸ್ಸಿನಾಗ ನೀನು ಬಿರುಸಿಯಪ್ಪ, ಬರೀ ಹೋಳಿ ಹುಣ್ಣಿ ಬೇಕು. ಬಣ್ಣಾಡಮ್ಮ ಹೊಯ್ಕೊಳವ, ನೀಟದ್ದಂಗೆ ಕಾಣ್ತಪ್ಪ ನೀನು. ವಜ್ಜಪ್ಪ ನೀನು, ಮುದುಕಲ್ಲಿ ಹಿರಿಯ ಮನುಷ್ಯ. ದೇವ್ಯ ನಿನ್ನ ಸಂಗಟ ಖರೆ ಸಾಕಾಗಿ ಹೋಗ್ಯದಪ್ಪ ನನಗರೆ. ಯಪ್ಪ ಹೊಟ್ಟಿ ಕಡೆಯಾಗತ್ತದ ಸರಿ ಇಲ್ಲ ಹೊಟ್ಟಿ. ರಾತ್ರಿ ಮಾಡಿ ನೀ ತಂಗಳದಾಗ ತಿಂದಿ ರಾತ್ರಿದು. ಬಿಸಿ ತಿನ್ಬೇಕು ಈ ವಯಸ್ಸಿನಾಗ. ನೋಡು ವಯಸ್ಸಾಗ್ಯದ, ತಿಂದು ಬರ್ತಿ ಮನ್ಯಾಗ, ಇಲ್ಲಿ ಬಂದು ನೆಳ್ಳಿಗೆ ಕೂತು ಬಿಡ್ತಿ ಕಟ್ಟಿ ಮಗ. ಟರ್ ಹೊಡ್ಕೋತು. ಬಿಸಿದು ಉಳ್ತು ಬಾಜಾರ. ಬಿಸಿದ ಉಣ್ತೀನೋ ಏನಂದಿ? ಮನ್ಯಾಗ ಬಿಸಿದ ಬಡದು ಹಾಕ್ತಾರೆ. ಚಂದ ಇದ್ದೀನಪ್ಪ, ಸಸಿ ಅದಾಳ, ಬಿಸಿದ ಬಡದು ಹಾಕ್ತಾಳೆ. ಮನ್ಯಾಗ ಯಾರು ಮಾಡಲ್ಲ ಅಡಿಗೆ ಬಿಸಿದೇ ಮಾಡಿ ಹಾಕ್ತಾಳ. ಸಸಿ ಅದಾಳ ಮನ್ಯಾಗ, ಬಿಸಿದು ಸಸಿ ಅದಾಳ, ಮಾಡಿ ಹಾಕ್ತಾಳ ಮನ್ಯಾಗ. ಓ ಸಸಿ ಊರಿಗೆ ಹೋಗ್ಯಾಳ? ಇಲ್ಲ ಬರ್ತಾಳ, 2-3 ದಿನ ಹೋಗಿರ್ತಾರ, ಹಬ್ಬಕ್ಕೆ ಜಾತ್ರೆಗೆ ಇರ್ತಾವ, ಹೋಗಿರ್ತಾರ. ಊರಿಗೆ ಹೋಗಿಲ್ವ ಸಸಿ? ಊರಿಗೆ ಹೋಗಿಲ್ಲ, ಬಡದು ಹಾಕೋರು ಮನ್ಯಾಗ ಅದಾರ. ಮಳ್ಳ ಮಗನ ತಂದು ಆಯಿ ಜೋಡಿ ಜಗಳ ಮಾಡೋಗಳ ಸಸಿ. ಬರ್ತಾಳ ತಗೋ. ಆಯ್ನು ವಯಸ್ಸಾಯ್ತು, ಹಿಂಗೆ ಜಗಳ ಮಾಡ್ತಾಳೆ. ಸಸಿ ಜೋಡಿ ಚಂದ ಇರೋದಿಲ್ಲ, ಬಿಡೋದಿಲ್ಲ. ಏನು ನೀವೆಲ್ಲ ವಯಸ್ಸಾಗಿದೆ ಹಿಂಗೆಲ್ಲ ಮಾಡ್ಕೊತ ಕೊಡ್ಬೇಡ. ಸರಿ ಅನಿಸ್ತು ಅನ್ನೋದು. ಎತ್ತು ಹೊಯ್ಕೊಳ್ಳೋದು ಒಂದೇ ಉಳಿತಪ್ಪ ಇವನು ಮುಂದೆ. ಎಲ್ಲರೂ ಮನ್ಯಾಗೆ ಅದಾರು, ಊರಿಗೆ ಹೋಗಿಲ್ಲ.
ಬಸ್ನಾಗ ಕೂತು ಊರಿಗೆ ಹೋಗಿಲ್ಲ, ಮನ್ಯಾಗೆ ಹೊಯ್ಕೊಂಡಾರ. ಹಾಂ ಮಗ ಹೋಗ್ಯಾನ ಕಾರ್ ತಂದು ಕರ್ಲಿಕ್ಕ. ಬರ್ತಾರೆ ತಗೋ, ಅವ್ನ ಹೆಂಡ್ತಿಗೆ ಅವ್ನು ಕರ್ಕೊಂಡ್ ಬರ್ತಾನೆ. ಯಾಕೆ ತಲೆ ಕೆಡ್ಸೋತಿ? ಆಯದಾಳೆ, ಅಡುಗೆ ಮಾಡ್ತಾವ, ಸುಮ್ಮ ಊಟ ಮಾಡಿ ಆರಾಮ್ ಕುಂಡ್ರಿ. ನೀ ಯಾಕೆ ತಲೆ ಕೆಡ್ಸೋತಿ? ಮುದುಕಿ ಥೋಡೆ ದಿನದಾಗ ಹೋತಾಳ ಆಕಿನು. ರೊಟ್ಟಿ ಮಾಡ್ಲಿಕ್ಕೆ ಕಣ್ಣು ಕಾಣೋದಿಲ್ಲ. ಆಕಿನೂ ಹೋಗ್ಯಾಳ, ಮನೆಗೆ ಯಾರು ಇಲ್ಲ. ಮುದುಕಿ ಆದು ಕಣ್ಣು ಕಾಣಿಸೋದಿಲ್ಲಪ್ಪ, ರೊಟ್ಟಿ ಬಡ್ಲಿಕ್ಕೆ ಬರೋದಿಲ್ಲ ಆಕಿಗೆ. ಹಾಂ ಮುದುಕಿ ಜೋಡಿನೂ ಜಗಳ ಮಾಡಿದೀನಿ. ಮಗ ಇದ್ದವ ಹೆಂಡ್ತಿ ಜೋಡಿ, ಮುದುಕಿ ಜೋಡಿ. ನೀ ಹಿಂಗೆ ಮಾಡಿದ್ರೆ ಹೆಂಗೆ ನೀ? ದೇವಣ್ಣ ಒಂದು ಕೆಲಸ ಮಾಡು, ನೀ ಇಲ್ಲೇ ಕೊಂಡ್ರು, ನಾ ಹೋಗಿ ತರ್ತೀನಿ. ಒಂದು ಕೆಲಸ ಮಾಡು ಮುತ್ಯ, ಹಾಂ ನೀನೇ ಹೋಗಿ ತೊಂಬ. ಮತ್ತು ನಾನೇ ತರ್ತೀನಿ ಅಂತ ಹೊಯ್ಕೊಳಕತ್ತಿದಲ್ವೋ. ಮುತ್ಯ ನಾನು ತಿಳಿದಿಲ್ಲ ಮುತ್ಯ, ನೀನೇ ಹೋಗಿ ತೊಂಬ. ನೀ ಶಾಣೆ ಇದ್ದಿ ಜರ. ನಾನೇ ತರ್ತೀನಿ ಅಪ್ಪಿ, ಇಲ್ಲೇ ಕುಂಡ್ರು, ತಲೆ ಬಾರಿಸ್ಬೇಡ, ಹೋಗಿ ತರ್ತೀನಿ. ಮುತ್ಯ ಪ್ಲೀಸ್ ಪ್ಲೀಸ್ ನೀನೇ ಹೋಗಿ ತೊಂಬ್ರ ಮುತ್ಯ. ಹಾಂ ನಾನೇ ತರ್ತೀನಿ. ಮಳ್ಳ ಮಗನ ತಂದು ಒಯ್ದೀನಿ ಅಂತು, ತಂದು ಕೊಡ್ತಾ. ಆಯ್ತು ನೀನೇ ಹೋಗಿ ನೀನೇ ಹೋಗಿ ನೀನೇ ಹೋಗಿ. ಹೋಗೋದಿಲ್ಲ ಸುಳೆ ಮಗನ. ಹೋತೆ ಹಾಂ ಉಲ್ಟಾ ಮಾತಾಡ್ತೀಯಪ್ಪ ನೀ. ನನಗೆಲ್ಲ ಉಲ್ಟಾ ಮಾತಾಡಿದ್ರೆ ಸೀದಾ ಕಾಣಿಸ್ತಾವ. ಏನಂದಿ? ಎಲ್ಲ ನಿನಗೆ ಉಲ್ಟಾ ಮಾತಾಡಿದ್ರೆ ಸೀದಾ ಕಾಣಿಸ್ತಾವ. ಓ ಅಂಗಡಿ ಮುಚ್ಚಿರ್ತಾರಲ್ಲ ಹೋಗಾರದಾಗ ನನ್ನ ಗಾಡಿ ತೊಗೊಂಡು ಹೋಗು, ಪಾರ ಕಳಿಸ್ತಾ. ನಾ ಹ್ಯಾಂಗಾರ ಬಿಳ್ಕೋತ ತಿಳ್ಕೋತ ಹೊಯ್ಕೋತ ಹೋತೀನೋ, ನೀ ಸುಮ್ಮ ಕುಂಡ್ರಿ ಜಾರ. ಏನಂದಿ? ತಂದು ಕೊಡ್ತಾ ಅವ್ನು ಹ್ಯಾಂಗಾರ ಹುಟ್ಟಿರೋ ಭೂಮಿ ಮ್ಯಾಗ ನೀವು ಮಂದಿ ಕಿರಿಕಿರಿ. ಹಾಂ ಎಣ್ಣೆ ಗೊತ್ತಲ್ಲ ಯಾವ್ದು ಔಷಧ ಗೊತ್ತದ, ಸುಮ್ಮ ಕುಂಡ್ರದು ಒಂದು ಮಾಡೀನಿ. ಅವನ ಚಲೋರಿಗೆ ಸಾವು ಬರ್ಲಾಗ್ಯದ, ನಿಮಗೆ ಯಾಕೆ? ಅದೇ ತೊಂಬ ಪಿಸ್ಕಾನೆ ತೊಂಬ. ಅದೇ ತರ್ತ ಚಂದಾಗಿ ಹೊಡಿ, ಉಳಿದ್ರೆ ನೀ ಕುಡಿ. ಏನಂದಿ? ಹೊಸೊಳೆ ಮಗನ ಒಯ್ದು ಹಾಂ ಅದೇ ತೊಂಬ ಮಕ್ಕಳು ತಂದು